ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ನಾನು ನುಗ್ಗೆಕಾಯಿದು ಪಲ್ಯ ಮಾಡಿ ತೋರಿಸ್ತೀನಿ ನೋಡಿ. ಇದನ್ನು ನಾನು ಬೇಯಿಸಿಟ್ಕೊಂಡಿದ್ದೀನಿ. ನುಗ್ಗೆಕಾಯಿನ ಜಾಸ್ತಿ ನೀರು ಹಾಕಿ ಬೇಯಿಸಿ ಚೆಲ್ಲೋ ಥರ ಎಲ್ಲ ಮಾಡಬಾರ್ದು. ಅದಕ್ಕಷ್ಟೇ ಬೇಯೋ ಥರ ನೀರು ಹಾಕಬೇಕು. ಈ 4 ನುಗ್ಗೆಕಾಯಿ ಇದೆ, ಅದಕ್ಕಷ್ಟೇ ಬೇಯೋ ಥರ ಹಾಕಬೇಕು. ಈಗ ಅದಕ್ಕೆ ಏನೇನು ಬೇಕು ಅಂದರೆ ಈರುಳ್ಳಿ, ಒಂದೇ ಒಂದು ಸಣ್ಣದು ಟೊಮೊಟೊ, ಒಂದು 2 ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ ತುರಿ, ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಒಂದು ಎಣ್ಣೆ, ಸಾಸಿವೆ. ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಒಂದು 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ, ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ. ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ, ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ನಮಗೆ ಯಾವಾಗಲೂ ನುಗ್ಗೆಕಾಯಿ ಸಾಂಬಾರಷ್ಟೇ ಮಾಡಿ ತಿಂತಾ ಇರ್ತೀವಿ, ಬೇಜಾರಾಗಿರುತ್ತೆ. ಸ್ವಲ್ಪ ಚೇಂಜಾಗಿ ಈ ಥರ ಮಾಡಿಕೊಂಡ್ರೆ ಮಕ್ಕಳು ಇಷ್ಟಪಡ್ತಾರೆ. ನೀವು ಬೇಕಿದ್ರೆ ಉದ್ದ ಕಟ್ ಮಾಡಿ ಹಾಕ್ಬೋದು. ನಾನು ನನ್ನ ಮಕ್ಳಿಗೆ ಆಗೋ ಥರ, ತಿನ್ನೋಕ್ಕಾಗೋ ಥರ, ಸ್ವಲ್ಪ ಚಿಕ್ಕ ಮಕ್ಕಳಿದ್ರೆ ಇಷ್ಟು ಚಿಕ್ಕದಾಗಿ, ದೊಡ್ಡದಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಬಟ್ ಮಕ್ಳಿಗಾಗೋ ಥರ ಮಾಡ್ಕೊಂಡಿದ್ದೀನಿ ನಾನು. ಈಗ ಫ್ರೈ ಆಗ್ತಾಯಿರೋದು. ಈಗ ನೋಡಿ, ಟೊಮೊಟೊ ಹಾಕೋಣ. ಈಗ ಅರಿಶಿನ ಹಾಕ್ಕೊಳ್ಳೋಣ ಸ್ವಲ್ಪ. ಈಗ ನೋಡಿ, 1/4 ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ಕೊತಾ ಇದ್ದೀನಿ. ಈಗೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಈ ಥರ ನುಗ್ಗೆಕಾಯಿ ನೋಡಿ ಮೆತ್ತಗಾಗಿದೆ ನೋಡಿ. ಇಷ್ಟು ಸಾಫ್ಟ್ ಆಗೋ ಥರ ಬೇಯಿಸ್ಕೊಳ್ಬೇಕು. ಈಗ ನುಗ್ಗೆಕಾಯಿ ಹಾಕ್ಕೊಳ್ಳೋಣ. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ. ಈಗ ನೋಡಿ, ಉಪ್ಪು ಹಾಕ್ಕೊಳ್ಳೋಣ. ನುಗ್ಗೆಕಾಯಿ ಬೇಯಬೇಕಾದ್ರೆ ಸ್ವಲ್ಪ ಹಾಕ್ಕೊಂಡಿರ್ಬೇಕು. ಈಗ ಸ್ವಲ್ಪ ಹಾಕ್ಕೊಳ್ಳಿ. ಈಗ ತೆಂಗಿನಕಾಯಿ ತುರಿ ಹಾಕಿ, ಹಿಂಗೆ ತುರ್ಕೊಂಡಾದರೂ ಹಾಕ್ಬೋದು, ಇಲ್ಲ ಅಂದರೆ ನೀವು ಅದನ್ನು ಸ್ವಲ್ಪ ತರ್ತರಿಯಾಗಿ ರುಬ್ಕೋಬೇಕು. ರುಬ್ಕೊಂಡು ಹಾಕಬೇಕು. ಹೆಂಗೆ ಹಾಕಿದ್ರೂ ನಡೆಯುತ್ತೆ. ಬಟ್ ಅದು ಸ್ವಲ್ಪ ರುಬ್ಬಿ ಹಾಕಿದ್ರೆ ಚಿಕ್ಕದಾಗಿ ನುಗ್ಗೆಕಾಯಿಗೆ ಹಿಡ್ಕೊಂಡಿರುತ್ತೆ. ಇದು ಸ್ವಲ್ಪ ಕಾಣಿಸೋ ಥರ ಇರುತ್ತೆ, ಅಷ್ಟು ಡಿಫ್ರೆನ್ಸು. ಸ್ವಲ್ಪ ಮಸಾಲೆ ಜೊತೆ ಬೇಯಲಿ, ಅದೆಲ್ಲ ಹಿಡ್ಕೊಳ್ಳಿ ಅಂದರೆ ಸ್ವಲ್ಪ ನೀರು ಹಾಕಿ, ಜಾಸ್ತಿ ನೀರು ಹಾಕ್ಬೇಡಿ. ನೋಡಿ, ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಆಫ್ ಮಾಡಿ. ಸ್ಟವ್ ರೆಡಿ ಆಯಿತು ನೋಡಿ. ರೆಡಿಯಾಗಿದೆ ನುಗ್ಗೆಕಾಯಿನ ಪಲ್ಯ. ನೀವು ಮನೇಲಿ ಟ್ರೈ ಮಾಡಿ, ಡಿಫ್ರೆಂಟಾಗಿರುತ್ತೆ ಟೇಸ್ಟು. ಹೇಗಿದೆ ಅಂತ ಹೇಳಿ.